ಇವತ್ತು ಏನು ಈ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ, ಇದು ಬಜೆಟ್ ಪುಸ್ತಕಕ್ಕಾಗಷ್ಟೇ ಸೀಮಿತವಾದಂತಹ ಬಜೆಟ್ ಅನ್ನ ಇವತ್ತು ವಿತ್ತ ಸಚಿವರು ಮಂಡಿಸಿದ್ದಾರೆ. ಮಲತಾಯಿ ಧೋರಣೆ, ವಿರೋಧ ಪಕ್ಷದವರ ಮೇಲೆ ಗದಪ್ರಹಾರ ಮುಂದುವರೆದಿದೆ. ಇವತ್ತು ಅತ್ಯಂತ ದುರ್ಬಲವಾದಂತಹ ಬಜೆಟ್. ಉಪ್ಪು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಉಪ್ಪು ಖಾರ ಇಲ್ಲದೆ ಇರುವಂತಹ ಬಜೆಟ್. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆನಾಗಿರ್ಬೋದು, ಇಲ್ಲ ನಮ್ಮ ರಾಜ್ಯ ಕರ್ನಾಟಕದಾಗಿರ್ಬೋದು, ಅತ್ಯಂತವಾಗಿ ಕಡೆಗಣಿಸಿರುವಂತಹ ಬಜೆಟ್ ಇದಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿಧಿಸಿರುವಂತಹ ಹಾಸನ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟು ಇದಾವೆ. ಈಗ IIT ಸ್ಥಾಪನೆಗೆ ನಾವು 3-4 ಬಾರಿ ಮನವಿಯನ್ನ ಮಾಡಿದ್ದೆ. ಇವತ್ತಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಘೋಷಣೆಯನ್ನ ಮಾಡಲಿಲ್ಲ. ಅತ್ಯಂತ ಜ್ವಲಂತ ಸಮಸ್ಯೆ ನಮಗೆ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ. ಅದಕ್ಕೆ ₹1 ಆಗ್ಲಿ ಬಜೆಟ್ ಅಲ್ಲಿ ಇವತ್ತು ಅವರು ಸೀಮಿತವಾಗಿ ಇಡಿಸಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು 80ಕ್ಕೂ ಹೆಚ್ಚು ಜನ ಇವತ್ತಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ನಾವು ಆನೆಧಾಮಗೆ ಮನವಿಯನ್ನ ಮಾಡಿದ್ವಿ, ಯಾವುದೇ ರೀತಿಯ ಶಾಶ್ವತ ಪರಿಹಾರ ಕೊಡಿ ಅಂತ ವಿನಮ್ರವಾಗಿ ಸಚಿವರಲ್ಲಿ ಮತ್ತೆ ಸದನದಲ್ಲಿ ಮನವಿ ಮಾಡಿದ್ವಿ. ಅದಕ್ಕೂ ಸಹ ಇವತ್ತು ಯಾವುದೇ ರೀತಿ ಗಣನೆ ಸಿಕ್ಕಿಲ್ಲ. ಪಾಪ ಈ ಏನು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಬೀದಿಯಲ್ಲಿ ಧರಣಿಯನ್ನ ಮಾಡಿ ಅಂಗಲಾಚಿ ಬೇಡ್ಕೊಂಡ್ರು ಅವರ ಸಹಾಯಧನ, ಗೌರವಧನವನ್ನ ಹೆಚ್ಚು ಮಾಡಿ ಅಂತ. ಅದರಲ್ಲಿ ಯಾವುದೇ ರೀತಿಯ ಅತಿ ಕನಿಷ್ಠ ಪಕ್ಷ ಅವರ ಮೇಲೆ ಮನುಷ್ಯತ್ವ ತೋರದೆ ಇವತ್ತು ಅವ್ರಿಗೆ ಯಾವುದೇ ರೀತಿಯ ಗೌರವಧನವನ್ನ ಹೆಚ್ಚಳ ಮಾಡಿಲ್ಲ. ಜೊತೆಗೆ ರೈತರಿಗಂತೂ ಇದು ಸಂಪೂರ್ಣವಾದಂತಹ ನಿರಾಶಾದಾಯಕ ಬಜೆಟ್. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಫರ್ಟಿಲೈಸರ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಹೊಸ ಯೋಜನೆ ಇವತ್ತು ನಮ್ಮ ರೈತರಿಗೆ ಕೊಟ್ಟಿಲ್ಲ. ದೇಶ ಅಂತ ಹೇಳಿದ್ರೆ ನಮಗೆ ರೈತರೇ ದೇಶದ ಬೆನ್ನೆಲುಬು. ಅವ್ರಿಗೆ ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಕೊಟ್ಟಿಲ್ಲ. ಜೊತೆಗೆ ನೀರಾವರಿಗಂತೂ ಶೂನ್ಯವಾಗಿ ಇವತ್ತು ಅವರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಆಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಆಗಿರ್ಬೋದು, ನಾವೆಲ್ಲ ಸಾಕಷ್ಟು ಬಾರಿ ಸದನದಲ್ಲಿ ಎಲ್ಲ ಮನವಿ ಮಾಡಿದ್ವಿ. ಕೊಡ್ತಿರುವಂತಹ ಏನು ಪ್ರೋತ್ಸಾಹ ಧನ ಸಾಲ್ತಾ ಇಲ್ಲ ಅಂತ. ಅದು ಯಾವುದೇ ಕನಿಷ್ಠ ಪಕ್ಷ ಬಡವರ ಬಗ್ಗೆ ಯೋಚನೆ ಮಾಡಿ ಅದನ್ನ ಜಾಸ್ತಿ ಮಾಡುವಂತ ಸೌಜನ್ಯನೂ ಇವತ್ತು ಬಜೆಟ್ ನಲ್ಲಿ ಸಚಿವರಾಗಿರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅದನ್ನ ಗಣನೆಗೆ ತಗೊಂಡಿಲ್ಲ. ಇನ್ನ ಅದೇ ರೀತಿ ಬಂದ್ರೆ ನಮಗೆ ಜ್ವಲಂತ ಸಮಸ್ಯೆಗಳಾಗಿರುವಂತದ್ದು, ನಮಗೆ ಸುಮಾರು ರಾಜ್ಯ ಹೆದ್ದಾರಿಗಳನ್ನ ಅಪ್ಗ್ರೇಡ್ ಮಾಡುವಂತ ಮನವಿಯನ್ನ ಮಾಡಿದ್ವಿ. ಕನಿಷ್ಠ ಪಕ್ಷ ಇವರು ಯಾವುದೇ ರೀತಿಯ ಬಡವರಿಗಾಗಿರ್ಬೋದು, ದೀನದಲಿತರಿಗಾಗಿರ್ಬೋದು, ಹಿಂದುಳಿದವರಿಗಾಗಿರ್ಬೋದು, ಯಾರಿಗೂ ಸಹ ಕನಿಷ್ಠ ಪಕ್ಷ ಇವರಿಗೆ ಸೌಜನ್ಯತೆ, ಮನುಷ್ಯತ್ವ ತೋರಿಸದೇ ಇರುವಂತಹ ಬಜೆಟ್ ಅಂದ್ರೆ ಈ ಒಂದು ಕೇಂದ್ರ ಬಜೆಟ್. ಹಾಗಾಗಿ ಮನವಿ ಮಾಡ್ತೀನಿ ರಾಜ್ಯ ಜನತೆಗೆ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ನಮ್ಮ ರಾಜ್ಯದಲ್ಲೇ ಇವತ್ತು ಸಚಿವರು ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಪ್ರತಿನಿಧಿಸ್ತಾರೆ. ಅವ್ರು ಯಾರಿಗಾದ್ರೂ ಕಿಂಚಿತ್ತು ಇವತ್ತು ನಮ್ಮ ರಾಜ್ಯದ ಪರ ದನಿ ಎತ್ತುವಂತಹ ಒಂದು ಸಣ್ಣ ಕೆಲಸ ಸಹ ಇವತ್ತು ಮಾಡಿಲ್ಲ. ನಮ್ಮ ಜಿಲ್ಲೆಗೆ ಬಂದ್ರೆ ದೊಡ್ಡದಾಗಿ ಸಮಾವೇಶವನ್ನ ಮಾಡಿದ್ರು, ನಾವು ಅದನ್ನ ತರ್ತೀವಿ, ಹಾಸನಕ್ಕೆ ಇದನ್ನ ತರ್ತೀವಿ ಅಂತ ಹೇಳಿದ್ರು. ನಾನು ಯಕ್ಷ ಪ್ರಶ್ನೆಯನ್ನ ಕೊಡ್ತೀನಿ, ಇವತ್ತು ಯಾವುದೇ ರೀತಿಯ ₹1 ಆಗ್ಲಿ ಇವತ್ತು ನಮ್ಮ ಜಿಲ್ಲೆಗೆ ನೀವು ಕೊಟ್ಟಿದ್ದೀರಾ? ಹಾಸನ ಅನ್ನೋದನ್ನ ಅಟ್ಲೀಸ್ಟ್ ಬಜೆಟ್ ಬುಕ್ ಅಲ್ಲಿ ನೀವು ಕೊಟ್ಟಿದ್ದೀರಾ ಅನ್ನೋದನ್ನ ನಾನು ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀನಿ. ಬಂದು ರಾಜ್ಯ ಸರ್ಕಾರದ ಮೇಲಾಗಿರ್ಬೋದು, ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಬಿಟ್ಟಿ ಭಾಷಣ ಮಾಡಿ ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡೋದಲ್ಲ, ಕೆಲಸ ಮಾಡಿ ತೋರಿಸಬೇಕು. ಇವತ್ತು ಅವ್ರು ಕೊಟ್ಟಿರುವಂತಹ ಯಾವುದೇ ರೀತಿಯ ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳಲ್ಲಿ ಕಿಂಚಿತ್ತು ಅವರು ಸಹ ಒಂದೇ ಒಂದನ್ನ ಸಹ ಅದರ ಅರ್ಧದಷ್ಟು ಸಹ ಇವತ್ತು ಜನಕ್ಕೆ ಕೊಡಕ್ಕಾಗದೆ ಇವತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ. ನಾನು ಮತ್ತೆ ಯಕ್ಷ ಪ್ರಶ್ನೆಯನ್ನ ಮಾಡ್ತೀನಿ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ JDS ಪಕ್ಷದವರಿಗೆ ಏನ್ ಸಾಧನೆಗೋಸ್ಕರ ಇವತ್ತು ನೀವು ಸಮಾವೇಶ ಮಾಡಿದ್ರಿ, ಆ ಸಾಧನೆಯಲ್ಲಿ ಇವತ್ತು ಈ ಬಜೆಟ್ಗೆ ನೀವು ಏನ್ ಕೊಟ್ರಿ ಅನ್ನೋದು ನಾನು ಪ್ರಶ್ನೆಯನ್ನ ಮಾಡ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.